ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಗ್ಲಿ ತೆಗಿಯಮ್ಮ ವರ ವರಲಕ್ಷ್ಮಿ ಬಾಗ್ಲಿ ತೆಗಿಯಮ್ಮ. ನಿನ್ ರೂಮಲ್ಲಿ ಇನ್ಮೇಲೆ ಮಕ್ಕಳೆಲ್ಲ ಕಡೆ ನಾನು ಬಾಗ್ಲಿ ತೆಗಿ ವರ. ವರ ಬಾಗ್ಲಿ ತೆಗಿ ವರ. ಬಾಗ್ಲಿ ತೆಗಿಯಮ್ಮ ವರ. ಹಠ ಮಾಡ್ಬೇಡ ಪ್ಲೀಸ್. ಮಾಡೋದು ಇವಳಿಗೆ. ಮಮ್ಮಿ ಏನ್ ಮಮ್ಮಿ ಇದು ಸೀನು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಿದೆ. ಪ್ರೀತಿಸಿರೋ ಹುಡುಗನ್ ಬಿಡಕ್ಕಾಗಲ್ಲ, ಬೇಕಿದ್ರೆ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಈಗಲೇ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಹೇಳಿ ಮೊಬೈಲ್ ಯಾವ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಬಿಡಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ದರಿದ್ರ ಕಾರ್ತಿಕೇಯ ಬಾಗ್ಲಾದ್ರೂ ಬಿಡಿಯಪ್ಪ. ಅಮ್ಮ ವಿಶಾಲು ಏನಾದ್ರೂ ಕರಿಯಪ್ಪ. ಬಾಗ್ಲಿ ತೆಗಿಯಮ್ಮ. ನನ್ನ ಯಾರು ತಡಿಬೇಡಿ, ನನಗೆ ಬದುಕಕ್ಕೆ ಆಸೆನೇ ಇಲ್ಲ. ನನ್ನ ಜೀವನ ಸರ್ವನಾಶ ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ನನ್ಗೆ ಯಾಕೆ ಬದುಕಿರ್ಬೇಕು? ನಾನು ಸಾಯ್ತೀನಿ. ದಯವಿಟ್ಟು ಬಾಗ್ಲು ತೆಗೆಯಮ್ಮ. ನಿನ್ ಕಾಲು ಹಿಡ್ಕೊತೀನಿ. ಯಾಕೆ ಹಿಂಗೆ ನಮ್ಮದೆಲ್ಲ ಕಾಡ್ತಾ ಇದೆಯಾ? ನೋಡಮ್ಮ, ತಪ್ಪು ನನ್ನಿಂದ ಅಲ್ವಾಗಿರೋದು. ಶಿಕ್ಷೆ ನನಗೆ ಕೊಡು ದಯವಿಟ್ಟು. ನೀನ್ ಯಾವ ಶಿಕ್ಷೆನೂ ತಗೊಂಬೇಡವರ. ಬಾಗ್ಲಿ ತೆಗಿ ಪ್ಲೀಸ್. ನಿನಗೆ ಶಿಕ್ಷೆ ಕೊಡಕ್ಕಾಗತ್ತಾ? ಮನೇಲಿರೋ ಎಲ್ರಿಗೂ ನೀನೇ ಮುಖ್ಯ. ನನ್ನ ಜೀವನ ಹಾಳಾದ್ರೂ ಅವ್ರಿಗೆ ಚಿಂತೆ ಇಲ್ಲ. ಅವ್ರಿಗೆ ಯಾಕೆ? ನನ್ನ ಜೀವನ ಹಾಳಾದ್ರೂ ನಿನಗೂ ಚಿಂತೆ ಇಲ್ಲ. ಅಯ್ಯೋ ಹಾಗೆಲ್ಲ ಏನಿಲ್ಲ ಅಮ್ಮವರ. ಬಾಗ್ಲಿ ತೆಗಿ ಪ್ಲೀಸ್. ನನ್ನ ಮಾತು ಕೇಳು. ಹೆಂಗೆ ಹೇಳೋದು ನಿನಗೆ? ಅಯ್ಯೋ ಎಲ್ಲರೂ ಗಾಬರಿ ಆಗಿದ್ದೀವಿ. ದಯವಿಟ್ಟು ಬಾಗ್ಲಿ ತೆಗಿ. ದರಿದ್ರ ನೋಡ್ತಿದ್ಯಲ್ಲೋ, ಬಾಗ್ಲಾದ್ರೂ ಹೊಡಿಯೋ. ಸರಿ ಬನ್ನಿ, ಬಾಳ್ ಹೊಡೆದಾದ್ರೆ ಸರಿ. ಬಟ್ ಬರ ನಾನು ಕಾಪಾಡ್ತೀನಿ. ಲೇ ಸುಬ್ಬು, ನಾನು ಹೇಳಿದ್ದೇನು ನೀನು ಮಾಡ್ತಾ ಇದ್ದೇನು? ಆಗ್ಲೇ ಇಲ್ಲಿಂದ ಹೊರಬೇಕಾಗಿತ್ತು. ಹೊಡ. ಅಪ್ಪ ವರ. ಲೇ, ಸಾಯೋರು ಯಾವಾಗಲೂ ಹೇಳ್ಬಿಟ್ಟು ಸಾಯಲ್ಲ ಕಣೋ. ಅದೇನಾಗುತ್ತೋ ಆಗ್ಲಿ, ನೀನು ಹೋಗೋ, ನಾನು ನೋಡ್ಕೋತೀನಿ. ರೀ, ಮೊದ್ಲೇ ಸಾಯ್ತೀನಿ ಅಂತ ಬಾಗ್ಲು ಹಾಕೊಂಡಿದ್ದಾಳೆ. ಅಂತಂದ್ರೆ ನೀವೇ ಮಾತಾಡಿದ್ರೆ ಅವಳು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ರಿ ಗತಿ? ಜನ್ಮ ಕೊಟ್ಟ ನಾನು, ಅಂಥದ್ದೇನು ಆಗಲ್ಲ, ನಾನು ನೋಡ್ಕೋತೀನಿ. ಹೋಗೋ. ಇಲ್ಲಪ್ಪ, ಇಂಥ ಪರಿಸ್ಥಿತಿ ನಾನು ಎಲ್ಲಿಗೂ ಹೋಗಲ್ಲ. ಇಲ್ಲೇ ಇರ್ತೀನಿ. ಅವಳು ಬರೋವರೆಗೂ ಇಲ್ಲೇ ಇರ್ತೀನಿ. ಬರ. ಒಂದು ನಿಮಿಷ. ಲೇ ಬರೋ, ನಾನು 5 ಎಣಿಸ್ತೀನಿ. ಅಷ್ಟರಲ್ಲಿ ನೀನು ಬಾಗಿಲು ತಗಲಿಲ್ಲ ಅಂದ್ರೆ ನಾವೆಲ್ಲ ಮನೆಯಿಂದ ಆಚೆ ಹೋಗಿ ಬಾಗಿಲು ಹಾಕೋತೀವಿ. ನೀನು ಅದೇ ಮಾಡ್ಕೊಂಡು ಸಾಯ್ತೀಯ, ಸಾಯಿ. ನೀ ಸತ್ತೆ ಅಂತ ಗೊತ್ತಾದ್ಮೇಲೆ ನಾವು ಒಳಗೆ ಬರ್ತೀವಿ. ಎಲ್ಲದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ. ನೀನೇನಾದರೂ ನಮ್ಮನ್ನು ಹೆದರಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ನಾವು ಹೆದರ್ಕೊಂಡು ಸಾಯಕ್ಕಿಂತ ನೀನೇ ಸಾಯಿ. ಏಯ್, ಹೇಳೋದನ್ನ ಕೇಳಿಸ್ತಾ ಇದ್ದಾನೆ? ಸಾಯ್ತಾಳಂತೆ, ಸಾಯ್ತಾಳೆ. ಸಾಯ್ತೀನಿ ಅನ್ನೋ ಮನಸ್ಥಿತಿ ಇರೋನ್ನ ಉಳಿಸ್ಕೋತೀವಲ್ವ, ಅದು ದೊಡ್ಡ ತಪ್ಪು. ಇಂಥ ಹೇಡಿಗಳು ಭೂಮಿ ಮೇಲೆ ಬದುಕಿರೋದಕ್ಕೆ ಲಾಯಕ್ಕಿಲ್ಲ. ದೇವರು ಜೀವ ಕೊಟ್ಟಿರೋದು ಕಳ್ಕೊಳಕ್ಕಂತ ಅಲ್ಲ,
ಅದ್ರ ಮೇಲೆ ನಮ್ಗೆ ಯಾವ ಹಕ್ಕು ಇಲ್ಲ. ಜೀವದ ಬೆಲೆ ಏನು ಅಂತ ಯಾವ್ದಾರ ಹಾಸ್ಪಿಟ್ಲ್ಗೆ ಹೋಗಿ ನೋಡು. ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದೊಂದು ಕ್ಷಣ ಎಷ್ಟು ಹೋರಾಡ್ತಿರ್ತಾರೆ ನೋಡು. ದೇವರು ಅಂತವ್ರನ್ನ ಕಾಪಾಡಿ ನಿಮ್ಮಂತವ್ರು ನೋಡಿ ಯಾಕೆ ಇಂಥವ್ರಿಗೆ ಜೀವ ಕೊಟ್ಟೆ ಅಂತ ನೊಂದ್ಕೋಬೇಕು ಕಣೆ. ನೀನು ಸಾಯ್ಬೇಕು ಅನ್ಕೊಂಡಿರೋ ಸರಿ, ಆದ್ರೆ ಅದಕ್ಕೆ ಕಾರಣ ನಿಮ್ಮ ಅಣ್ಣನೇ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಅದು ತಪ್ಪು. ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ಗೊತ್ತಾ ನಿನ್ಗೆ? ಅವನಿನ್ ಏನ್ ಅನ್ಕೊಂಡಿದ್ಯಾ? ನಿನ್ ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಿನ್ ಪ್ರೀತಿ ವಿಷಯ ಅವನಿಗೆ ಗೊತ್ತಾದ ಕೂಡಲೇ ನಿನಗೆ ಬೈದು ಬುದ್ಧಿ ಹೇಳ್ಬೋದಾಗಿತ್ತು. ಆದ್ರೆ ಅವನು ಹಾಗೆ ಮಾಡಲಿಲ್ಲ ಕಡೆ. ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂಡಲ್ಲ, ಅದು ಅವನು ಬಾಡಿ ತಪ್ಪ. ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಎಲ್ಲಿ ಗಾಬರಿ ಆಗ್ತಾರೋ, ಎಲ್ಲಿ ಬೇಡ ಅಂತಾರೋ ಅಂತ ಅದನ್ನೆಲ್ಲ ಮುಚ್ಚಿಟ್ಕೊಂಡು ಸಮಯ ಬಂದಾಗ ನಮ್ಗೆಲ್ಲ ಹೇಳಿ ಒಪ್ಪಿಸ್ನಲ್ಲ, ಅದು ಅವನು ಮಾಡಿರೋ ತಪ್ಪ. ಹೋಗ್ಲಿ ಬಿಡಪ್ಪ. ನೀನು ವರದನ್ನ ಪ್ರೀತಿಸ್ತಾ ಇದೀಯ ಅಂತ ನಿಮ್ಮ ಅಮ್ಮನಿಗೆ ಗೊತ್ತಾದ್ಮೇಲೆ ನಿನ್ನು ಹೊಡೆದು ಬಡ್ದು ಮನೆಯಿಂದ ಎಲ್ಲೋ ಆಚೆ ಹೋಗ್ಬಾರ್ದು ಅಂತ ಹೇಳ್ದಲ್ಲ, ಆಗ ಅವಳ ಮನಸ್ಸನ್ನ ಬದಲಾಯಿಸಿ ಒಪ್ಪಿಸ್ದಲ್ಲ, ಅದು ಅವನು ಮಾಡಿದ ತಪ್ಪ. ಅದು ಅವನು ಮಾಡಿದ ತಪ್ಪ. ನಿನ್ನೆ ಮೊನ್ನೆ ಪ್ರೀತಿಸಿ ನನ್ನ ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹುಟ್ಟಾಗಿಂದ ತಂಗಿನೇ ಪ್ರಾಣ ಅನ್ಕೊಂಡು ನಿನ್ನ ಪ್ರೀತಿಯಿಂದ ಬೆಳೆಸ್ನಲ್ಲ, ಅವನ ತ್ಯಾಗ ನಿನಗೆ ಅರ್ಥ ಆಗಲ್ಲ ಬಿಡು. ಹೇ, ಏನಂದೆ ನೀನು? ಇಂಥ ಅಣ್ಣನಿಗೆ ನನ್ನ ತಂಗಿಯಾಗಿ ಹುಟ್ಟಬಾರ್ದಾಗಿತ್ತು ಅಂತ ಹೇಳ್ದೆಯಲ್ಲ, ಆ ಮಾತನ್ನ ನಾವು ಹೇಳ್ಬೇಕಣೆ. ಇಂಥ ಒಳ್ಳೆ ಮನಸ್ಸಿರೋ ಅಣ್ಣನಿಗೆ ನೀನ್ ತಂಗಿಯಾಗಿ ಹುಟ್ಟಬಾರ್ದಾಗಿತ್ತು. ಏನೆಲ್ಲರೂ ಹಾಗೆ ನೋಡ್ತಾ ಇದ್ದೀರಾ? ಅವಳೇನೋ ಮಾಡ್ಕೊಂಡು ಸಾಯ್ತಾಳಂತೆ. ಸಾಯದಿದ್ರೆ ಸಾಯ್ಲಿ, ನಡೀರಿ ಆಚೆ. ಅಲ್ಲರೇ, ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ ಅಂದ್ರೆ ನೀವನು ಮುಚ್ಚೆ ಬಾಯಿ. ಇಷ್ಟೊತ್ತು ನಾನು ಹೇಳಿದ್ ನಿಮ್ ತಲೆಗೆ ಹೋಗಿಲ್ವಾ? ಇನ್ಯಾರಾದ್ರೂ ಒಂದು ಮಾತಾಡಿದ್ರೆ ನಾನು ಮನುಷ್ಯನಾಗಿರಲ್ಲ. ಹುಷಾರ್. ಅವಾಗಲೇ ಹೇಳಿದ್ನಲ್ಲ 5 ಎಣಿಸ್ತೀನಿ ಅಂತ. ಉಳಿದಿದ್ದು ನಿನಗೆ ಬಿಟ್ಟಿದ್ದು. 1 2 3 4 5 ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.